ಗಂಗಾವತಿ ನಗರದ ಶ್ರೀ ಕಲ್ಮಠ ಸ್ವತಂತ್ರ ವಾಣಿಜ್ಯ ಪದವಿ ಪೂರ್ವ ಕಾಲೇಜಿನಲ್ಲಿ 2026-27ನೇ ಸಾಲಿನ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಈ ಒಂದು ಸ್ವಾಗತ ಕಾರ್ಯಕ್ರಮವನ್ನು ದಿವ್ಯ ಸಾನ್ನಿಧ್ಯವನ್ನು ಕಲ್ಮಠದ ಶ್ರೀ ಡಾಕ್ಟರ್ ಕೊಟ್ಟೂರು ಮಹಾಸ್ವಾಮಿಗಳು ವಹಿಸಿದರು. ಮುಖ್ಯ ಅತಿಥಿಗಳಾಗಿ ಉಪನ್ಯಾಸಕರಾದ KH ಕೊಲ್ಲನೂರ್, ಕಾರ್ಯದರ್ಶಿಗಳಾದ ಶರಣಗೌಡ ಮಾಲಿಪಾಟೀಲ್, ಕೊಟ್ರೇಶ್ವರ ವಿದ್ಯಾವರ್ತಕ ಸಂಘದ ಆಡಳಿತ ಅಧಿಕಾರಿಗಳಾದ ಶ್ರೀಮತಿ ಬಸಲಿಂಗಮ್ಮ, ಪ್ರಾಚಾರ್ಯರಾದ ದಾನನಗೌಡ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಈ ವೇದಿಕೆಯಲ್ಲಿ ಕಾರ್ಯದಲ್ಲಿ ತೊಡಗಿದ್ರೆ 100% ನೀವು ಆ ಗುರಿ ತಲುಪಲಿಕ್ಕೆ ಸಾಧ್ಯವಾಗ್ತಾ ಇದೆ. ಅದರಲ್ಲಿ ನಾನು ಯಾಕೆ ಅದು ಇನ್ನೂ ನಮ್ಗೆ ಬಂದಿಲ್ಲ, ಅದು ಹಿಸ್ಟ್ರಿ ಪೇಪರ್. ಇನ್ನು ಇವತ್ತಿದ್ದು ನಮ್ಗೆ ಅವಶ್ಯಕವಾಗಿರುವಂಥ ಒಂದು ಸ್ಥಾನ ಆಗಿರೋದು, ಒಂದು ಸಮಯ ಆಗಿರೋದ್ರಿಂದ ವಿದ್ಯಾರ್ಥಿಗಳು ಸಮಯ ಪ್ರಜ್ಞೆಯನ್ನು ಗಮನದಲ್ಲಿಟ್ಟುಕೊಂಡು ಸಮಯ ಪಾಲನೆಯನ್ನು ಮಾಡ್ತಾ ತರಗತಿಯಲ್ಲಿ ಶಾಂತ ರೀತಿಯಿಂದ ಪಾಠಗಳ ಪ್ರವಚನವನ್ನು ಕೇಳ್ತಾ ತಮ್ಮ ಕಲಿಕಾ ಸಾಮರ್ಥ್ಯವನ್ನು ಹೆಚ್ಚಿಗೆ ಮಾಡಿಕೊಳ್ಳೋದ್ರ ಜೊತೆಗೆ ತಮ್ಮ ಒಂದು ಗುರಿಯ ಕಡೆಗೆ ತಮ್ಮ ನಡೆಯನ್ನು ಇನ್ನೂ ವೇಗಗೊಳಿಸಬೇಕಂತ ಹೇಳೋದ್ರ ಜೊತೆಗೆ ಇನ್ನು ವಿದ್ಯಾರ್ಥಿಗಳು ಪ್ರಾಮಾಣಿಕವಾಗಿರಬೇಕು. ತಮ್ಮ ಒಂದು ವಿದ್ಯಾ ಒಂದು ಅರ್ಜನೆಯಲ್ಲಿ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಬೇಕು. ಈ ಎಲ್ಲ ಅಂಶಗಳಿಂದ ನಿಮ್ಮಲ್ಲಿರುವಂಥ ಒಂದು ವ್ಯಕ್ತಿತ್ವ ಬೆಳವಣಿಗೆ ಆಗುತ್ತೆ. ಆ ವ್ಯಕ್ತಿತ್ವದ ಬೆಳವಣಿಗೆ ನಾವು ಕೂಡ ಸತತ ಪರಿಶ್ರಮವನ್ನು ಪಡುತ್ತಾ ನಿಮ್ಮ ತರಗತಿಗಳನ್ನು ಭಾಳಷ್ಟು ಅಚ್ಚುಕಟ್ಟಾಗಿ ತೆಗೆದುಕೊಳ್ಳೋದ್ರ ಮೂಲಕ ನಿಮ್ಮ ತಂದೆ ತಾಯಿಗಳು ನಿಮ್ಮ ಎಲ್ಲ ಬೇಕು ಬೇಡಿಕೆಗಳನ್ನು ಪೂರೈಸುವುದರ ಜೊತೆಗೆ ನಮ್ಮ ಶ್ರೀಗಳಂಥ ಮಹಾನುಭಾವರು, ನಮ್ಮ ಆಡಳಿತಾಧಿಕಾರಿ ಅಂತ ಸಹೋದರಿಯರು ಸಾಕಷ್ಟು ಪ್ರಯತ್ನದ ಫಲವಾಗಿ ಇವತ್ತು ಎಲ್ಲ ವಿದ್ಯಾರ್ಥಿನಿಯರು ಮತ್ತು ವಿದ್ಯಾರ್ಥಿಗಳು ಈ ಒಂದು ಸಂಸ್ಥೆಯಿಂದ ಉತ್ತಮವಾದಂಥ ವ್ಯಕ್ತಿತ್ವವನ್ನು ಮತ್ತು ಜೀವನವನ್ನು ಕಟ್ಟಿಕೊಂಡು ಹೋಗುವಂಥ ಒಂದು ಸುವರ್ಣ ಅವಕಾಶ ನಿಮ್ಮೆಲ್ಲರಿಗೆ ದೊರೆತಿದೆ. ಅದಕ್ಕೆ ತಾವೆಲ್ಲರೂ ಒಟ್ಟುಗೂಡಿ ನಾವು ನಿಮ್ಮೊಂದಿಗೆ ಪ್ರಯತ್ನ ಪಡ್ತಾ ನಿಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸುವಲ್ಲಿ ನಾವೆಲ್ಲರೂ ಪ್ರಯತ್ನಶೀಲರಾಗೋಣ ಅಂತ ಹಾಗೂ ನಮ್ಮ ಕಾಲೇಜಿನ ಆಡಳಿತಾಧಿಕಾರಿಗಳಾದಂಥ ಬಸಮ್ಮ ಮೇಡಮ್ ಅವರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದರೆ ಆ ಪ್ರಾರಂಭದಲ್ಲಿ ನಾವು ಯೋಚನೆ ಮಾಡಿದ್ವಿ, ನಾವು ಯಾವ ಮಟ್ಟದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತಂದೇಳಿ. ಅದನ್ನು ನಾನು ಮೇಡಮ್ ಅವ್ರ ಹತ್ರ ಹೇಳ್ಕೊಂಡೆ. ಆಗ ಅವರು ಇಲ್ಲ, ಬಹಳ ಸಿಂಪಲ್ ಆಗಿ ನಾವು ಮಾಡಿಬಿಡೋಣ, ಸಾಮಾನ್ಯವಾಗಿ ಮಾಡೋಣ ಅನ್ನೋ ಮಾತನ್ನ ಹೇಳಿದ್ರು. ಆದರೆ ಅವ್ರಿಗೆ 1-2 ದಿನ ಏನಾಯ್ತು ಗೊತ್ತಿಲ್ಲ, ಮಕ್ಕಳು ಹೋಗಿ ದೇವ್ರ ರೂಪದಲ್ಲಿ ಇರ್ತಕ್ಕಂಥ ನೀವೆಲ್ಲ ಮಕ್ಕಳು ಹೋಗಿ ಕೇಳ್ಕೊಂಡ್ರೆ ಅವ್ರನ್ನ, ಇಲ್ಲ ಮೇಡಮ್ ನಮಗೆ ಈ ರೀತಿಯಾಗಿ ಕಾರ್ಯಕ್ರಮ ಬೇಕು. ಅವರು ಒಂದೇ ಮಾತಿಗೆ ಒಪ್ಕೊಂಡ್ಬಿಟ್ರು. ಯಾಕಪ್ಪ ಅಂತಂದ್ರೆ ಮಕ್ಕಳ ಮನಸ್ಸಿಗೆ ಸೋಲ್ದವ್ರು ಯಾರಿಲ್ಲ. ಅಂತ ಒಂದು ರೀತಿಯ ತಾಯಿಯ ಸ್ಥಾನದಲ್ಲಿ ನಿಂತ್ಕೊಂಡು ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ನಾವು ಮಾಡಿದ್ದೇ ಒಂದು ನಾವು ಬೇರೆನೇ ಪ್ಲಾನ್ ಮಾಡ್ಕೊಂಡಿದ್ವಿ ಈ ಒಂದು ಕಾರ್ಯಕ್ರಮ ಮಾಡ್ಬೇಕಂತೇಳಿ. ಆದ್ರೆ ಒಂದೇ ದಿನದಲ್ಲಿ ಏನಾಯ್ತು, ಇದು ಕಾರ್ಯಕ್ರಮ ಬೇರೆ ರೀತಿಯಲ್ಲಿ ಬದಲಾಯಿತು. ಹಾಗಾಗಿ ಅವ್ರಿಗೆ ನಾನು ಆಭಾರಿಯಾಗಿರ್ತೀನಿ. ಯಾಕಪ್ಪ ಅಂದ್ರೆ ಮಕ್ಕಳ ಖುಷಿಯನ್ನ ಕಾಡ್ದಂಥವ್ರು ನಮ್ಮ ಸಂಸ್ಥೆಯವರು, ನಮ್ಮ ಕಾಲೇಜ್ನವರು, ನಮ್ಮೆಲ್ಲ ಉಪನ್ಯಾಸಕ ಬಂಧು ಬಳಗದವರು. ಹಾಗೆ ನಿಮಗೊಂದು ವಿಚಾರವನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಬಹಳ ಸೂಕ್ಷ್ಮವಾದಂಥ ವಿಚಾರ ಪ್ರಥಮ ವರ್ಷದವರಿಗೆ. ಏನಪ್ಪಾ ಅಂದ್ರೆ, ನಾವು ನಿಮಗೆ ಸಮವಸ್ತ್ರವನ್ನು ಕೊಟ್ಟಿದ್ದೀವಿ. ಕೆಲವೊಬ್ರು ಮಾತಾಡ್ತಾ ಇದ್ರು ಪೇರೆಂಟ್ಸ್ಗಳು ಫೋನ್ ಮಾಡಿ, ಏನು ಸರ್ ನೀವು ಕಾಮರ್ಸ್ ತಗೊಂಡ್ರೆ ನೀವು ಚಾರ್ಟರ್ಡ್ ಅಕೌಂಟೆಂಟ್ ಹೋಗ್ಬೋದು, ಲೆಕ್ಕಶಾಸ್ತ್ರಜ್ಞರಾಗ್ಬೋದು, ಅಥವಾ ಇನ್ನೂ ಬೇರೆ ಬೇರೆ ರೂಪದಲ್ಲಿ ಹೋಗ್ಬೋದು. ಕಲಾ ವಿಭಾಗ ಆಯ್ಕೆ ಮಾಡಿಕೊಂಡ್ರೆ ಮತ್ತೆ BA ಓದಬೇಕು, MA ಓದಬೇಕು, ಅಥವಾ ಅದರಲ್ಲಿರ್ತಕ್ಕಂಥ ಕನ್ನಡ, ಹಿಸ್ಟ್ರಿ, ಇಂಗ್ಲೀಷು ಅಧ್ಯಯನ ಮಾಡಿ ಟೀಚರ್ ಆಗಬೇಕು, ಅಥವಾ ಬೇರೆ ಬೇರೆ ಅದಕ್ಕೂ ಗುರುತುಗಳಿದ್ದಾವೆ. ಆದರೆ ವಿಜ್ಞಾನ ವಿಷಯವನ್ನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ಬಹಳ ಉಪಯುಕ್ತತೆ ಇದೆ. ಅದಕ್ಕೆ ಅನೇಕ ಒಳ್ಳೆಯ ದಾರಿಗಳಿದ್ದಾವೆ. ಇವತ್ತು ಏನಾಗಿದೆ, ಯಾವುದೇ ನೀವು ರಂಗಕ್ಕೆ ಹೋಗಬೇಕಾದ್ರೆ ಕಡ್ಡಾಯವಾಗಿ PUCಯನ್ನು ಪಾಸ್ ಆಗಿರಬೇಕು ಅಂತ ತಿಳ್ಕೊಂಡು ಸರ್ಕಾರ ಒಂದು ಹೊಸ ನಿಯಮ ಮಾಡಿದೆ. ನೀವು ಪ್ಯಾರಾಮೆಡಿಕಲ್ ಹೋಗ್ಬೋದು, ಡಿಪ್ಲೊಮಾ ಹೋಗ್ಬೋದು, ಅಥವಾ ನರ್ಸಿಂಗ್ ಹೋಗ್ಬೋದು, ಇನ್ನೂ ಅನೇಕ BE ಹೋಗ್ಬೋದು. ಈ ನೀವು ಚಲೋ CET ಮಾಡಿಕೊಂಡು BMS ಹೋಗ್ಬೋದು, MBBS ಹೋಗ್ಬೋದು. ಅನೇಕ ಇವತ್ತು ಈ ದಾರಿಗಳು ನಿಮ್ಮ ಕೈಯಾಗಿದ್ದಾವೆ ಆಯ್ಕೆ ಮಾಡಿಕೊಳ್ಳೋದು. ಅಂಥ ಒಂದು ವಿಷಯವನ್ನು ಆಯ್ಕೆ ಮಾಡಿಕೊಂಡು ಇವತ್ತು ನಮ್ಮ ಕಾಲೇಜಿಗೆ ಬಂದಿದ್ದೀವಿ. ಬಹುಶಃ ನಾನು ನಿಮಗೆ ಒಂದು ಒಳ್ಳೆ ಗುಡ್ ನ್ಯೂಸ್ ಹೇಳ್ತಾ ಇದ್ದೀನಿ. ಏನಂತಂದರೆ
ಸ್ವಲ್ಪ ಫೀಸಿನಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆದುಕೊಂಡು ಒಂದು ಉತ್ತಮವಾಗಿರ್ತಕ್ಕಂಥ ಮೇಲ್ತರಗತಿಯಲ್ಲಿ ಹೋಗಲಿಕ್ಕೆ ಈ ಸಂಸ್ಥೆ ನಿಮಗೊಂದು ಒಳ್ಳೆಯ ಅವಕಾಶವನ್ನು ನೀಡ್ತಾ ಇದೆ. ಇಲ್ಲಿ ಉತ್ತಮವಾಗಿರ್ತಕ್ಕಂಥ ಪ್ರಾಧ್ಯಾಪಕ ವೃಂದದವರಿದ್ದಾರೆ, ಪ್ರಯೋಗಾಲಯ ಇದೆ, ಜೊತೆಗೆ ಇವತ್ತು ಒಳ್ಳೆಯ ಒಂದು ವಿಷಯವನ್ನು ನಿಮಗೆ ಪಾಠ ಪ್ರಯೋಜನವನ್ನು ಮಾಡಿ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ ತರಲಿಕ್ಕೆ ಉಪನ್ಯಾಸಕರಿಂದ ಹಗಲಲ್ಲೂ ಶ್ರಮ ಪಡ್ತಾ ಇದ್ದಾರೆ. ಜೊತೆಗೆ ನೀವು ಪರೀಕ್ಷೆ ಬರಲಿಕ್ಕೆ ಇಲ್ಲಿ ಹೋಗಬೇಕಾಗಿಲ್ಲ, ಇಲ್ಲೇ ಒಂದು ಸಂಸ್ಥೆಯಲ್ಲಿ ನೀವು ಪರೀಕ್ಷೆ ಬರೆಯುವಂಥ ಒಂದು ವ್ಯವಸ್ಥೆಯನ್ನು ನಾವು ಏರ್ಪಾಡು ಮಾಡಿದ್ದೇವೆ. ಅದು ಬೇರೆ. ಆದರೆ ಏನಾಗುತ್ತೆ ಅಂತಂದರೆ ನೀವು ಒಳ್ಳೆಯ ರೀತಿಯೊಳಗೆ ಅಧ್ಯಯನ ಮಾಡಿ, ಒಳ್ಳೆಯ ರೀತಿಯೊಳಗೆ ಅಭ್ಯಾಸ ಮಾಡಿ, ನೀವು ಸೈನ್ಸ್ ವಿದ್ಯಾರ್ಥಿಗಳು ಪ್ರತಿ ದಿವಸ 5 ರಿಂದ 6 ತಾಸು ಕಾಲೇಜ್ ಮುಗಿದ ಮೇಲೆ ಅಧ್ಯಯನ ಮಾಡಲೇಬೇಕು. ಯಾಕೆ ನಿಮ್ಮ ಗುರಿ ಏನು? ಮನೆಯಾಗಂತೂ ನಿಮಗೆ ತಂದೆ ತಾಯಿಗಳಂತೂ ಏನೋ ಕೆಲಸ ಹಚ್ಚಂಗಿಲ್ಲ, ಬೇರೆ ಯಾವ ನಿಮಗೆ ಉದ್ಯೋಗ ಹೇಳಂಗಿಲ್ಲ. ಏನು ಬಿಡು ಮಗಳು ಕಾಲೇಜ್ಗೆ ಹೋಗ್ತಾನೆ, ಮಗ ಕಾಲೇಜ್ಗೆ ಹೋಗ್ತಾನೆ ಅಂತ ತಿಳ್ಕೊಂಡು ಹೇಳಿ ನಿಮ್ಮನ್ನು ಕಾಲೇಜ್ ಓದಲಿಕ್ಕೆ ನೀವು ಬಿಡ್ತಾ ಇದ್ದೀರಣ್ಣ, ಬೇರೆ ಯಾವುದೇ ತೆರನಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಹಚ್ಚಂಗಿಲ್ಲ. ಅದನ್ನು ದೃಷ್ಟಿಯಲ್ಲಿಟ್ಟುಕೊಂಡು ವಿದ್ಯಾರ್ಥಿಗಳಾಗಿರ್ತಕ್ಕಂಥ ನೀವುಗಳು ಈ ಅವಕಾಶವನ್ನು ಪಡೆದುಕೊಳ್ಬೇಕು. ಯಾಕಂತಂದ್ರೆ ಇದೇ ಅವಕಾಶ. ಮುಂದೆ ಮತ್ತೆ ನೀವೆಲ್ಲ ಹೇಳ್ತಾರು ಎಲ್ಲ ಅವಕಾಶ ಮುಗಿತಂತ ಏನಪ್ಪ ನಾನು ಅಧ್ಯಯನ ಮಾಡಲಿಲ್ಲ, ಸರಿಯಾಗಿ ಅಭ್ಯಾಸ ಮಾಡಲಿಲ್ಲ, ನಾನು ಏನೇನು ಆಗ್ಬೇಕಂತ ಕನಸ್ಕೊಂಡಿದ್ದೆ, ಕನಸು ಕಂಡುಕೊಂಡಿದ್ದೆ, ಆದರೆ ನನಗೆ ಅವಕಾಶ ತಪ್ಪಿತು ಅಂತ ತಿಳ್ಕೊಂಡು ಅವಾಗ